ವೆಲ್ಕಮ್ ಬ್ಯಾಕ್ ಟು ವೆಯ್ಟ್ ಲಾಸ್ ಸೀರೀಸ್ ಡೇ 2. ಈಗ ಬೆಳಗ್ಗೆ ಎದ್ದ ತಕ್ಷಣನೇ ನಾರ್ಮಲ್ ಆಗಿ ಬಿಸಿನೀರಿಗೆ ಲೆಮನ್ನ ನಾನು ಸ್ಕ್ವೀಸ್ ಮಾಡ್ಕೊಂಡು ಕುಡ್ದೆ. ಮತ್ತು ನಿನ್ನೆ ಗುರು ಪೌರ್ಣಮಿ ಆಗಿದ್ದರಿಂದ ನಾನು ಬೆಳಗ್ಗೆ ಏನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಫಸ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಬೇಗ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ದೆ. ಮತ್ತು ನಾವು ಇದಕ್ಕೆ ಹೋಗಿದ್ದಾಗ ಮಂತ್ರಾಲಯಕ್ಕೆ ಅಲ್ಲಿಂದ ಬೃಂದಾವನ ತಂದಿದ್ದು. ಸೊ ಅದಕ್ಕೆ ಯಾರೋ ಹೇಳಿದ್ರು ಹಾಗೆ ಇಡಬಾರ್ದು, ಬೃಂದಾವನನ ಅಭಿಷೇಕ ಮಾಡಿಬಿಟ್ಟು ಇಡಬೇಕಂತ. ಸೊ ಅದಕ್ಕೆ ಇವತ್ತು ಹೆಂಗೋ ಸ್ಪೆಷಲ್ ಡೇ ಆಗಿರೋದ್ರಿಂದ ರಾಯರ್ಗೆ ಪ್ರಸಾದ ಎಲ್ಲ ಮಾಡಿಟ್ಟು ನಾನು ಒಂದೊಂದಾಗೆ ಅಭಿಷೇಕನ ಸ್ಟಾರ್ಟ್ ಮಾಡಿದೆ. ಫಸ್ಟು ಹಾಲು, ತುಪ್ಪ, ಸಕ್ಕರೆ, ಆಮೇಲಿಂದ ಜೇನುತುಪ್ಪ ಮತ್ತು ಸ್ವಲ್ಪ ಕಲ್ಲು ಸಕ್ಕರೆ ಮತ್ತು ಬಾಳೆಹಣ್ಣು, ಇದರಲ್ಲಿ ನಾನು ಅಭಿಷೇಕ ಮಾಡಿ ಪೂಜೆ ಮಾಡಿದೆ. ಕಂಪ್ಲೀಟಾಗಿ ಎಲ್ಲ ತುಪ್ಪದ ದೀಪದಿಂದ ಹಿಡಿದು ಎಲ್ಲನೂ ನೀಟಾಗಿ ಪೂಜೆ ಮಾಡಿ ಕಂಪ್ಲೀಟ್ ಮಾಡಿದೆ. ಏನೋ ಮನ್ಸಿಗೊಂಥರ ನೆಮ್ಮದಿ ಅನಿಸುತ್ತೆ. ನಾನು ಈಗ ಪೂಜೆ ಮುಗಿದ್ಬಿಟ್ಟು ಹಾಗೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಕೂತಿದ್ದೆ. ಇಲ್ಲಿ ನಮ್ಮ ಮನೇಲಿ ಏನೇ ಆಗ್ತಾ ಇರಲಿ, ಪ್ರಳಯ ಆದರೂ ಇವಳು ಹಿಂಗೆ ಮಲಗಿರ್ತಾಳೆ. ಬೇಕಾದ್ರೆ ತೋರಿಸ್ತೀನಿ ನೋಡಿ ಇಲ್ಲಿ ಕಾಲಾರ ಹಾಕೊಂಡು ಅಚ್ಚುಕಟ್ಟಾಗಿ ಮಲ್ಗೋಳೆ. ಬಜ್ಜಾರಿ ಅಂದರೆ ಬಜ್ಜಾರಿ, ಎದ್ದಾಗ ಮಾತ್ರ. ಸೊ ಪೂಜೆ ಎಲ್ಲ ಮುಗಿಸಿ ನಾನು ಮಧ್ಯಾಹ್ನ ಊಟ ಮಾಡೋಷ್ಟರಲ್ಲಿ 1 o'clock ಆಗಿಬಿಟ್ಟಿತ್ತು. ಸೊ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಅಂದ್ಬಿಟ್ಟು ಮನೇಲೇ ಉಪ್ಪಿಟ್ಟು ಮಾಡಿದ್ದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಅಮ್ಮ ಮತ್ತು ತಂಗಿ ತೊಗೊಂಡೋಗಿದ್ದಕ್ಕೆ ಅಂತ. ಸೊ ಅದನ್ನೇ ನಾನು ಸ್ವಲ್ಪ ತಿಂದೆ. ಅದೆಲ್ಲ ಮುಗೀತು. ಸಂಜೆ ಅಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು. ಅದರಿಂದ ಈ ಥರ ರೆಡಿಯಾಗಿ ದೇವಸ್ಥಾನಕ್ಕೆ ಹೋದೆ. ಆ್ಯಂಡ್ ನಾನು ಇಲ್ಲಿ ನೈಟ್ ಮೀಲ್ನ ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ದೇವಸ್ಥಾನದಲ್ಲೇ ಪ್ರಸಾದ ಕೊಟ್ಟರು, ಅದನ್ನೇ ತಿಂದೆ.